ಜಿಲ್ಲೆಯ ಸುರಪುರ ತಾಲೂಕಿನ ಕುರುಬರಗಲ್ಲಿ ಕನಕಭವನದಲ್ಲಿಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಸುರಪುರ ವತಿಯಿಂದ ಲಿಂಗೈಕ್ಯ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳ ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಳೆದ ವಾರ ಕಲ್ಯಾಣ ಕರ್ನಾಟಕದ ನಡೆದಾಡುವ ದೇವರೆಂದೇ ಪ್ರಸಿದ್ಧರಾದ ತಿಂತಣಿ ಶ್ರೀ ಕಾಗಿನೆಲೆ ಮಠದ ಪರಮಪೂಜ್ಯ ಗುರುಗಳಾದ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಲಿಂಗೈಕ್ಯರಾದರು. ಶ್ರೀಗಳು ಕುರುಬ ಸಮಾಜದ ಏಳಿಗೆಗಾಗಿ ಹಗಲಿರುಳು ಶ್ರಮಿಸಿದರು. ಕಲ್ಯಾಣ ಕರ್ನಾಟಕ ನಾನಾ ಭಾಗ ಕಡೆ ಪ್ರವಾಸ ಮಾಡಿ ಬಹಳಷ್ಟು ಹೆಸರು ಮಾಡಿದಂಥವರು. ಈಗ ಅವರ ಸ್ಥಾನಕ್ಕೆ ಯಾರನ್ನು ಕೂರಿಸಬೇಕು, ನಾವು ಯಾವ ರೀತಿಯಾಗಿ ಎಲ್ಲರೂ ಒಗ್ಗೂಡಿ ಚರ್ಚಿಸಿ ಬಹಳ ಉನ್ನತವಾದ ಗುರುಗಳನ್ನು ಆಯ್ಕೆ ಮಾಡಿ ಪಟ್ಟಕ್ಕೆ ಕೂರಿಸಬೇಕು. ಬರುವ 31ನೇ ತಾರೀಕಿನಿಂದ ಶ್ರೀಮಠದಲ್ಲಿ ಶ್ರೀಗಳ ಬೃಹತ್ ಮಟ್ಟದಲ್ಲಿ ಪುಣ್ಯಾರಾಧನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಸಮಾಜದ ಮುಖಂಡರು ತಮ್ಮ ತಮ್ಮ ಗ್ರಾಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದವರನ್ನು ಕರೆತಂದು ಶ್ರೀಗಳ ಪುಣ್ಯಾರಾಧನೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಸಮಾಜದ ಮುಖಂಡರು ಚರ್ಚಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಮಲ್ಲಣ್ಣ ಹೈಕೋರ್, ತಾಲೂಕು ಅಧ್ಯಕ್ಷರಾದ ಕಾಳಪ್ಪ ಕವತಿ ಹಾಗೂ ಸಮಾಜದ ಸಮಸ್ತ ಮುಖಂಡರುಗಳು, ಸದಸ್ಯರುಗಳು, ಗುರು ಹಿರಿಯರು ಉಪಸ್ಥಿತರಿದ್ದರು. ಜಿಲ್ಲಾ ವರದಿ ಹನುಮಂತ ದೊರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವಿಶೇಷವಾಗಿ ನಮ್ಮ ಸುರಪುರ ಆಗಿರ್ಬೋದು, ದೇವದುರ್ಗ, ಯಾದಗಿರಿ ಜಿಲ್ಲಾ, ರಾಯಚೂರು ಜಿಲ್ಲಾದವರು ಯಾವತ್ತೂ ಕೂಡ ಮಠದ ಬಗ್ಗೆ ಜಾಗೃತಿ ವಹಿಸಬೇಕಾಗ್ತದ. ಮುಂದಿನ ದಿನವನ್ನು ಏನೇ ಆಗಿ ಆದ್ರೂ ಕೂಡ ನಾವೆಲ್ಲರೂ ಕೂಡ ದೃಢವಾಗಿ ನಿಲ್ಲಬೇಕಾಗ್ತದೆ. ಯಾಕಂದ್ರೆ ಏನಾರ ಮುಂದೆ ಬಳಕೆ ಎಲ್ಲ ಕೂಡ ಮಠದಲ್ಲಿ ಅವರಿಗೆ ಭಾಳ ಕಷ್ಟ ಆಗ್ತದೆ. ಯಾಕಂದ್ರೆ ನೀವೆಲ್ಲ ಗೊತ್ತು, ತಾಯಿ ಯಾರ್ಯಾಕೆ ನಾನು ಮಕ್ಕಳು ಹೋಗೋದಕ್ಕೆ ಆಸೆ ಇರ್ತದೆ. ಯಾವ ಮಕ್ಕಳು ತಾಯಿ ಹೋಗೋದಕ್ಕೆ ಆಸೆ ಇರಲಿಲ್ಲ. ಅಂಥವ್ರಿಗೆ ಸ್ವಂತ ಮಗನ ತಾಯಿ ನಮಗೆಲ್ಲ ಸಮಾಜಕ್ಕೆ ಕೊಟ್ಟು ಸ್ವಾಮೀಜಿಯವರು ಕೂಡ ಬಂದ್ಕೊಂಡಿದ್ವಿ. ನಾವು ಯಾವತ್ತೂ ಕೂಡ ಮಂಡಲದೊಳಗೆ ನಿಲ್ಲೋಣ ಅಂತ ಹೇಳ್ತಾರೆ. ಒಂದು ಪೂಜೆ ಅಪ್ಪಾಜಿಯವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ದೋಷ ಮಾತನ್ನು ಮುಗಿಸ್ತೀವಿ. ನಮ್ಮ ತಾಲೂಕು ಹಾಗೂ ಹುಣಸಗಿ ತಾಲೂಕಿನಿಂದ ಹೆಚ್ಚು ಭಕ್ತರು ಅಲ್ಲಿ ನೆರವೇರುವಂಗೆ ಮಾಡಿಕೊಳ್ಳುವಂಥ ಜವಾಬ್ದಾರಿ ಕೂಡ ತಮ್ಮ ಮೇಲಿದೆ. ಈ ಒಂದು ಸಂದರ್ಭದಲ್ಲಿ ಶ್ರೀಗಳ ನುಡಿನಮನ ಕಾರ್ಯಕ್ರಮಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದಂಥ ನಮ್ಮ ಪ್ರದೇಶ ಕುರುಬರ ಸಂಘ ಸುರಪುರನ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಇಲ್ಲಿ ಆಗಮಿಸಿರುವಂಥ ಎಲ್ಲ ನಮ್ಮ ಸಮಾಜದ ನಾಯಕರಿಗೆ, ಯುವ ಮುಖಂಡರಿಗೆ, ಎಲ್ಲ ಸಮಾಜದ ಅಭಿಮಾನಿಗಳಿಗೆ, ಆಲಮತ ಸಮಾಜದ ಎಲ್ಲ ನನ್ನ ಬಂಧು ಬಳಗಕ್ಕೆ ಈ ಸಂದರ್ಭದಲ್ಲಿ ಆಗಮಿಸಬೇಕಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ನೀವು ಒಂದೆರಡು ಮಾತು ಕೆಲಸ ನೋಡ್ತಕ್ಕಂಥ ಕೆಲಸ ಆದ ಕಾರಣ ನಾನು ಮುಂದಿನ ಜಿಲ್ಲಾಧ್ಯಕ್ಷ ಆಗೋ ಕಾರಣ ಗುರುಗಳು ಆಶೀರ್ವಾದ, ನಮ್ಮ ಸಮಾಜದ ಹಿರಿಯರು ಹಿರಿಯರು ಎಲ್ಲ ಮುಖಂಡರ ಆಶೀರ್ವಾದ, ಇನ್ನೂ ನಮ್ಮ ಸಮಾಜವನ್ನು ಎತ್ತರಕ್ಕ ಅವ್ರ ಆಶೀರ್ವಾದ ನಾವೆಲ್ಲ ಕೂಡಿ ಇನ್ನೂ ಮಠವನ್ನು ಎತ್ತರಕ್ಕೆ ಕೆಲಸ ಮಾಡಿ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ಯಾಕಂದರೆ ಇಂಥ ಸ್ವಾಮೀಜಿಗಳು ನಮಗೆ ಯಾಕಂದರೆ ನಮ್ಮ ಏಳಿಗೆಗಾಗಿ, ಸಮಾಜದ ಏಳಿಗೆಗಾಗಿ ಭಾಳಷ್ಟು ಶ್ರಮ ಪಟ್ಟಂತ ಈಗ ಹಳೆಯ ಅವ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಮ್ಮಿಗೆ. ಒಂದು ಎಷ್ಟು 3 ಸಲ ನಾವು ಇಲ್ಲಿ ಅವ್ರ ಜೊತೆ ನಾವು ಕೂಡ ಇನ್ನೂ ಅಧ್ಯಕ್ಷ ಆಗಿದ್ದಿಲ್ಲ. ಅವಾಗ ಒಂದು ಸಲ ಅಧ್ಯಕ್ಷ ಆಗಿ 2 ಸಲ ಭೇಟಿಯಾಗಿ, ಆಮೇಲೆ ಎಲ್ಲ ಪ್ರೈಮ್ ಮಿನಿಸ್ಟರ್ ಭೇಟಿಯಾಗಿ, ಅಮಿತ್ ಶಾ ಭೇಟಿಯಾಗಿ, ಮಿನಿಸ್ಟರ್ಗಳಿಗೆ ಭೇಟಿಯಾಗಿ, ಎಷ್ಟೋ ತನಕ ಯಾದಗಿರಿ, ಬೀದರ್ ಮತ್ತು ಗುಲ್ಬರ್ಗ ಈ 3 ಜಿಲ್ಲಾ ಇಷ್ಟೇ ಆಗಬೇಕಂತೇಳಿ ಸ್ವಾಮೀಜಿಯವರು ಭಾಳ ಶ್ರಮಪಟ್ಟಾರ. ಆದರೆ ಅವರ ಆಶೆ ಇಲ್ಲಿ ಇರಲಿಲ್ಲ. ಆದರೆ ಇದಕ್ಕೆ ಅವರು ನಮ್ಮೆಲ್ಲರನ್ನು ಬಿಟ್ಟು ಆಗಿರುವುದು ಭಾಳ ದುಃಖ. ನಾವು ಮುಂದಿನ ದಿನಗಳಲ್ಲಿ ಆ ಮಠಕ್ಕೆ ಪೀಠಗಳನ್ನು ನಮ್ಮ ಕಡೆಯವರೇ ಆದ ಒಳ್ಳೆಯದಾಗ್ತದಂತ ಇಡೀ ನಮ್ಮ ಗುರುವಾರ ಅಧ್ಯಕ್ಷರ ಜೊತೆ ನಾವು ಮಾತಾಡಿದ್ವಿ. ಇಲ್ಲೇ ಬರ್ತಾವೆ ಈ ಭಾಗದ ಮಠ. ಅದು ಮಠಕ್ಕೆ ನಾವೆಲ್ಲರೂ ಸೇರಿ ಮುಂದೆ ನಮ್ಮ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ. ಆದರೆ ನಮ್ಮದು ಸುರಪುರ ಅಂದ್ರೆ ಸ್ವಲ್ಪ ಒತ್ತು ಕೊಡ್ತೀವಿ. ಅದು ಕಷ್ಟ ಸುಖ ಏನೇ ಬಂದ್ರೆ ಆ ಮಠಕ್ಕೆ ನಾವು ನಿಂತು ಒತ್ತು ಕೊಡ್ರಿರ್ತೀವಿ. ಅದೇ ಥರ ನಾವೆಲ್ಲರೂ ಸೇರಿ
ಮುತ್ತವ್ರಿಗೆ ಅಲ್ಲಿ ಚಲೋ ಒಬ್ರು ಬಂದ್ರು ಅಂದ್ರೆ ಮುತ್ತವ್ರನ್ನ ಯಾರೇ ಇರಲ್ಲ ಅದು ಆ ಮುತ್ತೆ ಈ ಮುತ್ತಿಲ್ಲ ಆ ಮಠ ಬರೋಂಥವ್ನಿಗೆ ಎಲ್ಲರೂ ಮುಂದಿನ ದಿನದಲ್ಲೇ ಒಳ್ಳೇದಾಗಂತ ಮಠಕ್ಕೆ ಒಳ್ಳೇದಾಗಬೇಕು, ಜನರಿಗೆ ಒಳ್ಳೇದಾಗಂತ ಕೆಲಸ ಮಾಡೋರಿಗೆ ಮುತ್ತವ್ರನ್ನ ಆಯ್ಕೆ ಮಾಡಮ್ರಿ. ಹಂಗೇನ ನಿಮ್ಮ ಅಭಿಪ್ರಾಯ ಇತ್ತು ಅಂದ್ರೆ ದೊಡ್ಡ ಲೆವೆಲ್ದಾಗ ಇರುತ್ತೆ, ದೊಡ್ಡ ಲೆವೆಲ್ದಾಗ ತಿಳಿಸ್ರಿ ಮಂದಿ. ದೊಡ್ಡ ಲೆಕ್ಕದಾಗ ಇದ್ದವ್ರಿಗೆ ತಿಳಿಸಿ ಹಿಂಗೆ ಮಾಡಮ್ರಿ ಹಿಂಗೆ ಅಂತ ಹೇಳಿದ್ರೆ ಮಾತ್ರ ಸೂಕ್ತ. ನಾವೇ ಏನೇನೋ ಬರ್ದಾಕೋದು, ನಾವೇ ಇನ್ನೊಂದು ಹೆಸರು ಹೇಳೋದು, ನಾವೇ ಇನ್ನೊಬ್ಬನ ಹೆಸರು ಹೇಳೋದು, ನಮ್ಮ ಮೇಲೆ ಗೊಂದಲಾಗಂತ ಆಗ್ಬಾರ್ದು. ಯಾಕಂದ್ರೆ ಆ ಮಠನ ವಿಚಾರ ಮಾಡ್ರಿ, ಯಾಕಂದ್ರೆ ದೊಡ್ಡ ಮಠ ಅದು. ಇವತ್ತು ಮುತ್ತೆ ಸಣ್ಣ ಇರೋದು ಅದು ಸಣ್ಣ ಮಠ ಹಾಕಿರಿ ಅಂದ್ರೆ ಮುಂದೆ ದೊಡ್ಡ ಮಠ ಆಗ್ತದೆ ಅದು. ಅಂಥ ಮಠಕ್ಕೆ ನಾವು ಈಗ ನಮ್ಮ ನಿರೇಂದ್ರ ಮುತ್ತೆ ಇದಾರಲ್ಲ ಅವರೆಲ್ಲ ಆ ಥರ ಈ ಮಠ ಆಗ್ಬೇಕು. ನಾವು ಬ್ಯಾಕ್ವರ್ಡ್ ತಾಲೂಕು, ನಾವು ಇಲ್ಲಿ ಸ್ವಲ್ಪ ದುಡ್ಡು ಗಿಡ್ಡು ಆರ್ಥಿಕ ಇಲ್ಲ ಅಂತಲೇ ನಾವು ಬೆಳೆದಿಲ್ಲ ಆ ಮಠ. ಅದೇ ಥರ ಅದೇ ಥರ ದೊಡ್ಡ ಮಠ ಆಗಂತ ಇದು ನಮ್ಮ ಮಠ ಇದೆ. ನಾವು ನೀವೆಲ್ಲರೂ ಒಗ್ಗಟ್ಟಾಗಿ ಆ ಮಠ ಬೆಳೆದಂಥ ಕೆಲಸ ಮಾಡಮ್ರಿ. ಮುತ್ತಾಗ ಆತ್ಮಸಾಕ್ಷಿಗೆಲ್ಲ ನಮ್ಮ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತೇಳಿ ಎಲ್ಲ ನಾನು ಸಮಾಜದ ಮುಖಂಡರಿಗೆ ಎಲ್ಲ ಹಿರಿಯರಿಗೆ ವಂದಿಸಿ